ಒಂದೇ ಒಂದು ನಿಮಿಷದ ಸಮಯ ಇದೆ. ಪಕ್ಕದ ರಾಜ್ಯ ತಮಿಳುನಾಡಿನಿಂದ ಬರ್ತಾ ಇರುವಂತಹ ಸುದ್ದಿ. ಅಣ್ಣಾಮಲೈ, ತಮಿಳುನಾಡು ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹೊಸ ಪಕ್ಷ ಸ್ಥಾಪಿಸ್ತಾರಂತೆ. ಜೋರ್ ಚರ್ಚೆ. ನಿರ್ಭೀತ ಮನಸ್ಸುಗಳಿಗೆ ಯಾವುದೇ ಮಿತಿ ಇಲ್ಲ ಅಂತ ಒಂದು ಪೋಸ್ಟ್ ಹಾಕಿದ್ರು. ಇದು ಹೊಸ ಪಕ್ಷ ಸ್ಥಾಪಿಸುವ ಮುನ್ಸೂಚನೆ ಅಂತ ಅಣ್ಣಾಮಲೈ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಕಾರ್ತಿ ಚಿದಂಬರಂ ಟ್ವೀಟ್ ಮಾಡಿದ್ದಾರೆ, ಒಂದು ಹೊಸ ಪಕ್ಷ ರಚನೆಯಾಗಲಿದೆ ತಮಿಳುನಾಡಿಗೆ ಅಂತ. ಎಐಎಡಿಎಂಕೆ ಜೊತೆಗಿನ ಮೈತ್ರಿಯ ಕಾರಣಕ್ಕಾಗಿ ಅಣ್ಣಾಮಲೈಯರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆಯಲಾಯಿತು. ಅದಾದ ಮೇಲೆ ಅವರು ನಾನು ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂದರು. ಬಿಜೆಪಿಯ 2 ಪ್ರಮುಖ ಸಭೆಗಳಿಗೂ ಅವರು ಹೋಗಿಲ್ಲ. ಕೇಂದ್ರದ ತ್ರಿಭಾಷಾ ಸೂತ್ರದ ವಿರುದ್ಧ ಮೊದಲ ಹೇಳಿಕೆ ಕೊಟ್ಟರು. ಅಣ್ಣಾಮಲೈ ಅವರನ್ನ ದೆಹಲಿ ವರಿಷ್ಠರು ಬರೋದಕ್ಕೆ ಹೇಳಿದಾರಂತೆ, ಇವರು ಮೀಟ್ ಮಾಡೋದಕ್ಕೆ ಹೋಗಿದ್ದಾರೆ. ನಾಳೆ ನಿತಿನ್ ನಬೀನ್ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ಅಣ್ಣಾಮಲೈ ಮೀಟ್ ಮಾಡ್ತಾರಂತೆ. ನೋಡೋಣ ಏನಾಗುತ್ತೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.